ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಆಂತರಿಕ ಕೋಲಾಹಲ ಒಂದಿಷ್ಟು ವಿವಿಧ ರೂಪದಲ್ಲಿ ಬರ್ತಿದೆ. ಈ ಆಂತರಿಕ ಕೋಲಾಹಲ ಎಂಬ ಬಣ್ಣನೆ ಪ್ರಸಕ್ತ ಸನ್ನಿವೇಶದಲ್ಲಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ ಆಂತರಿಕ ಕೋಲಾಹಲ ಕಾಂಗ್ರೆಸ್ನಲ್ಲಿ ಅಂದರೆ ಅದು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಹೈಕಮಾಂಡು ಅಥವಾ ಮುಖ್ಯಮಂತ್ರಿಗಳು ಇವರ ವಿರುದ್ಧವಾಗಿರಬೇಕದು. ಇದು ವಿರುದ್ಧವಾಗಿದ್ದಂಗಿಲ್ಲ, ಪಕ್ಷದ ಒಳಗಡೆಯೇ ಇರಬಹುದಾದ್ದನ್ನು ಹೇಳ್ತಾ ಹೋಗ್ತಿದ್ದಾರೆ. ಯಾರೂ ಪಕ್ಷಕ್ಕೆ ವಿರುದ್ಧವಾಗಿದ್ದಂಗೆ ಕಾಣಿಸ್ತಾ ಇಲ್ಲ ನನಗೆ. ಹಾಗಾಗಿ ಇದೊಂದು ರೀತಿ ಗೋಳಾಟದ ಸರಮಾಲೆ. ತಮ್ಮದೇ ಸರ್ಕಾರ ಇದ್ದರು ಅಷ್ಟರ ಮಟ್ಟಿಗೆ ಒಬ್ರಿಗೊಬ್ಬರು ಬೈದಾಡ್ಕೊಂಡು ಓಡಾಡ್ತಿದ್ದಾರೆ. ಇದರ ಬೆನ್ನಲ್ಲಿ ಈ ಚೀಫ್ ಮಿನಿಸ್ಟರ್ ಬದಲಾವಣೆ ಆಗುತ್ತಾರೆ ಅನ್ನೋದು ಮೊದಲಿಂದಾನು ಇರೋದಕ್ಕೆ ಒಂದಿಷ್ಟು ಕಾರ್ಯಕ್ಕೆ ಬಂದ್ಕೊಂಡು ಹಬ್ಬತಾ ಇರುತ್ತೆ. ಅದಕ್ಕೆ ಹಬ್ಬುತ್ತಿದ್ದಂತೆ ಆ ಕಡೆಯಿಂದ ಈ ಕಡೆಯಿಂದ ಯಾರೊಬ್ಬರು ಏನು ಮಾತಾಡಿದರು ಅದಕ್ಕೆ ಎಲ್ಲರೂ ತಳುಕು ಹಾಕಿ ಮಾತಾಡ್ತಿದ್ದಾರೆ. ಬಿ ಆರ್ ಪಾಟೀಲ್ ಈಗ ಚೀಫ್ ಮಿನಿಸ್ಟರ್ ವಿರುದ್ಧನೇ ಮಾತಾಡ್ತಿದ್ದಾರೆ ಅಂತ ಕೆಲವ್ರದ್ದು ವಾದ. ಐ ಡೋಂಟ್ ಥಿಂಕ್ ಸೋ. ಚೀಫ್ ಮಿನಿಸ್ಟರ್ ವಿರುದ್ಧನೇ ಮಾತಾಡೋ ಪರಿಸ್ಥಿತಿಗೆ ಅವ್ರು ಹೋಗಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಅನ್ಲೆಸ್ ಬಿ ಆರ್ ಪಾಟೀಲ್ ಹ್ಯಾಸ್ ಡಿಸೈಡೆಡ್ ನಾನು ಇನ್ನೊಂದು ಸರಿ ಕಂಟೆಸ್ಟ್ ಮಾಡಲ್ಲ ಅನ್ನೋದಾದರೆ. ನಿನ್ನೆ ಉಸ್ತುವಾರಿ ಸುರ್ಜೇವಾಲಾ ಕರೆದು ಮಾತಾಡಿದ್ರು. ಅದಾದಮೇಲೆ ಪಾಟೀಲರು ತಣ್ಣಗಾಗಿಲ್ಲ ಅಂತ ಕೆಲವರ ವಾದ. ಸಿದ್ದರಾಮಯ್ಯ ವಿರುದ್ಧ ಬುಸುಗುಟ್ಬಿಟ್ಟಿದ್ದಾರೆ ಅಂತ. ಹೇಗೆ ಅದು ಬುಸುಗುಡೋದು? ಆಪ್ತರ ಜೊತೆ ಯಾರ್ದೋ ಜೊತೆ ಮಾತಾಡೋವಾಗ ಅವರು ಸಿದ್ದರಾಮಯ್ಯ ಲಕ್ಕಿಯವನು ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆಗ್ಬಿಟ್ಟ ನೋಡ್ರಿ ಅಂತ ಅಂದಿದ್ದಾರೆ. ಮಂಡ್ಯ KR ಪೇಟೆಗೆ ಬಂದಿದ್ದ ವೇಳೆ ಬಿ ಆರ್ ಪಾಟೀಲು ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ನಾನೇ ಭೇಟಿ ಮಾಡಿಸಿದ್ದು, ಗ್ರಾಚಾರ ಚೆನ್ನಾಗಿತ್ತು, ಒಂದು CM ಆದ, ನನಗೆ ಗಾಡು ಇಲ್ಲ ಪಾದರು ಇಲ್ಲಪ್ಪ, ಏನು ಮಾಡಲಿ ನಾನು. ಕಾರಣ JDSನಿಂದ ಆಗ ಬಂದ 8 ಜನರಲ್ಲಿ ಭಾಳ ಜನ ಮಂತ್ರಿಗಳಾದರೂ ತನಗಿನ್ನೂ ಆಗಿಲ್ವಲ್ಲ ಅನ್ನೋ ಕೋಪ, ಬೇಸರ, ದುಃಖ ದುಮ್ಮಾನ ಅವ್ರಿಗೆ ಇರಬಹುದು. CMಗೆ ಲಕ್ಕಿತ್ತು, ನೋಡು CM ಆಗ್ಬಿಟ್ನಲ್ಲ ಪಾರ್ಟಿ ಅಂತ. ಅದಕ್ಕೆ CM ಹೌದು ನಾನು ಅದೃಷ್ಟವಂತ, ಅದಕ್ಕೆ ನಾನು ಏನಪ್ಪ ಮಾಡಲಿ ಅಂತ ಅವ್ರಂತಾರೆ. ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ಹೈಕಮಾಂಡ್ ಅವರು ಡಿಸೈಡ್ ಆಗಿ ಮಾತು ಮಾಡಿ 8 ಜನ ಶಾಸಕರು JDSನಿಂದ ಬಿಟ್ಟು ಹೋದವರಲ್ಲಿ ನಾನು ಒಬ್ಬ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೀವಿ. ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಮುಖ್ಯಮಂತ್ರಿ ಆದ. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ. ಕೆಲವು ವಿಚಾರದಲ್ಲಿ ಬೇಸರ ಇದೆ. ಅನುದಾನ ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಏನ್ ಮಾಡ್ಲೇ ನಾನು ಅವ್ರಿಗೆ ಹೇಳಿದ್ರೆ ನಾನು ಮಾತಾಡ್ತೀನಿ. ರಾಜಕಾರಣದಲ್ಲಿ ಗಾಡ್ ಫಾದರ್ ಇಲ್ಲ ಅಂದ್ರೆ ಅಧಿಕಾರ ಸಿಗೋದಿಲ್ಲ. ಸುಳ್ಳದು. ಗಾಡು ಇಲ್ಲ, ಫಾದರು ಇಲ್ಲ, ಗಾಡು ಬೇಕು, ಫಾದರು ಬೇಕು, ಇಲ್ದಿದ್ರು ಆಗತ್ತೆ. ಎಷ್ಟು ಚೀಫ್ ಮಿನಿಸ್ಟರ್ಗಳು ಲಕ್ಕಿ ಆಗಿ CM ಆಗಿಲ್ಲ? ಆಗಿದಾರಪ್ಪ. ದೇರ್ ಆರ್ ಮೆನಿ ಚೀಫ್ ಮಿನಿಸ್ಟರ್ಸ್ ಹೂ ಆರ್ ಲಕ್ಕಿ. ಬೊಮ್ಮಾಯಿ ಲಕ್ಕಿ ಅಲ್ವಾ? ಏನು ಬೊಮ್ಮಾಯಿ ಏನು ಬೆವರು ಸುರಿಸಿ ಬಕೆಟ್ ಗಟ್ಟಲೆ ಬೆವರನ್ನ ತೊಗೊಂಬಂದು ಹಾವೇರಿನಲ್ಲಿ ಕಂಡು ಕಡೆ ಎಲ್ಲ ಚೆಲ್ತಾ ಇದ್ರಾ ಕಷ್ಟಪಟ್ಕೊಂಡು? ಲಕ್ಕಿ ಅಲ್ವಾ? ವಾಸ್ ಈ ನಾಟ್ ಲಕ್ಕಿ? ವಾಸ್ ನಾಟ್ ಸದಾನಂದ ಗೌಡ ಲಕ್ಕಿ? ವಾಸ್ ನಾಟ್ ಜಗದೀಶ್ ಶೆಟ್ಟರ್ ಲಕ್ಕಿ? ವಾಸ್ ನಾಟ್ ಧರಮ್ ಸಿಂಗ್ ಲಕ್ಕಿ? ಯಾರಿಗೆ ಹೇಳ್ತೀರಿ? ಇದೇ ರಾಜಕಾರಣದಲ್ಲಿ. ಅದೇ ಥರ ಮಿನಿಸ್ಟ್ರುಗಳಾಗಿ ಲಕ್ಕಿಯಾಗಿ ಮಿನಿಸ್ಟ್ರುಗಳಾದವ್ರು ಇಲ್ವಾ? ಯಾರಿಗೂ ಏನೂ ಪೋಸ್ಟ್ ಸಿಕ್ಕದೆ ಇರೋ ಬೋಸ್ ರಾಜು ಈಗ ಮಂತ್ರಿಪ್ಪ, ಲಕ್ಕಿ ಅಲ್ವಾ? ಏನಕ್ಕಾಗಿದ್ದಾರೆ ಅವರು ಅಂತ ಯಾವನ್ಗಾರು ಗೊತ್ತಿಲ್ಲ. ಬಟ್ ಲಕ್ಕಿ. ಅವ್ರಿಗೇನು ಪಕ್ಷ ಏನಕ್ಕೋ ಕನ್ಸಿಡರ್ ಮಾಡಿರುತ್ತಪ್ಪ, ಲಕ್ಕಿ. ಕೆಲವರು ಈ ಥರ ಇದ್ದರು ಹಿಂದೆ. ನಫೀಜಾ ಫಜಲ್ನ ಲಕ್ಕಿ ಅಂತ ಬಣ್ಣಿಸ್ತಿದ್ರು ಕೆಲವರು ಉಮಾಶ್ರೀ ಮಂತ್ರಿ ಆದಾಗ ಲಕ್ಕಿ ಅವರು ಅಂತ ಬಣ್ಣಿಸ್ತಿದ್ರಪ್ಪ. ಕೆಲವರು ಇರ್ಬೋದು ಲಕ್ಕಿ. ಹಾಗೆ MLAಗಳು ಲಕ್ಕಿಯಾಗಿ ಬಂದಿರ್ತಾರೆ. ಕೆಲವರು 30 ವರ್ಷ 25 ವರ್ಷ ಪ್ಲ್ಯಾನ್ ಮಾಡ್ತಿರ್ತಾರೆ, ನಾನು MLA ಆಗಬೇಕು ಅಂತ. ಆಗೋದೇ ಇಲ್ಲ ಅವರು. ಕೆಲವರು 4 ತಿಂಗಳಲ್ಲೋ 3 ತಿಂಗಳಲ್ಲೋ 5 ತಿಂಗಳಲ್ಲೋ ಪ್ಲ್ಯಾನ್ ಮಾಡಿ ಹಿಂಗೆ ಬಂದು ಹಿಂಗೆ MLA ಆಗಿ ಹೋಗ್ಬಿಡ್ತಾರೆ ಒಳಕ್ಕೆ. ಪ್ರದೀಪ್ ಈಶ್ವರ್ ಎಷ್ಟು ದಿನ ತಯಾರಿ ಮಾಡಿದ್ರಪ್ಪ MLA ಆಗೋಕ್ಕೆ? ಪುಟ್ಟಸ್ವಾಮಿ ಗೌಡ ಎಷ್ಟು ದಿನ ತಯಾರಿ ಮಾಡಿದ್ರಪ್ಪ MLA ಆಗೋಕ್ಕೆ? ಅವೆಲ್ಲ ಲಕ್ಕಿ ಅಲ್ವಾ? ಅವೆಲ್ಲ ಹಂಗಾರೆ ಲಕ್ಕಿ ಮತ್ತು ಸರ್ಕಮ್ಸ್ಟಾನ್ಸಸ್, ಆ ದಿನದ ಪರಿಸ್ಥಿತಿಗಳು. ಸೇಮ್ ಸಿದ್ದರಾಮಯ್ಯನೂ
ಬಟ್ ಸಿದ್ದರಾಮಯ್ಯ ಈಸ್ ಮೋರ್ ಲಕ್ಕಿ ಅಂತ ಹೇಳ್ತೀನಿ ನಾನು. ಹೇಗೆ ಲಕ್ಕಿ ಆಗತ್ತಿದು ಅನ್ನಕ್ಕೆ ಬೇಕಾರೆ, ಕಾಂಗ್ರೆಸ್ಸಿನಲ್ಲಿ ಬಹಳ ದೀರ್ಘಕಾಲದ ರಾಜಕಾರಣವನ್ನು ಮಾಡದ ಸಿದ್ದರಾಮಯ್ಯನವರು ಬಹುಬೇಗ ಮುಖ್ಯಮಂತ್ರಿ ಸ್ಥಾನವನ್ನು ತಲುಪಿಬಿಟ್ಟರು ಕಾಂಗ್ರೆಸ್ಸಿನಲ್ಲಿ. ದ್ಯಾಟ್ ವೇ ಹಿ ಈಸ್ ಲಕ್ಕಿ. ಅಪೋಸಿಷನ್ ಲೀಡರ್ ಆಗಿ ಟಳಕ್ ಅಂತ ಒಳಗೋಗ್ಬಿಟ್ರು. ಅದಕ್ಕೂ ಸನ್ನಿವೇಶ ಮತ್ತು ಸಮಯನೂ ಇದೆ. ಅವತ್ತು ಆ ದಿನ ಸಿದ್ದರಾಮಯ್ಯನವ್ರನ್ನ ಚಾಲೆಂಜ್ ಮಾಡಬಹುದಾದ ಶಕ್ತಿ ಇದ್ದಿದ್ದು ಡಿ ಕೆ ಶಿವಕುಮಾರ್ಗಲ್ಲ. ಇವತ್ತಿರ್ಬೋದು ಅಷ್ಟೇ. ಅವತ್ತಿದ್ದಿದ್ದು ಖರ್ಗೆ ಅವ್ರಿಗೆ. ಬಟ್ ಅವತ್ತಿನ ಖರ್ಗೆ ಅವ್ರಿಗೆ ಇವತ್ತಿನ ಖರ್ಗೆಯ ಪವರ್ ಇರಲಿಲ್ಲ. ಅವತ್ತಿನ ಖರ್ಗೆ ಅವ್ರಿಗೆ ಇವತ್ತು ಸಿದ್ದರಾಮಯ್ಯನವರೇ ಖರ್ಗೆ ಮುಂದೆ ಹೋಗಿ ನಿಂತ್ಕೋಬೇಕು. ಅವತ್ತು ಸಿದ್ದರಾಮಯ್ಯನವರೇ ಖರ್ಗೆನ ಕೆಡವುದ್ರು ಅಂದರೆ ಇವ್ರು CM ಆದರು. ಹಾಗಾಗಿ ದಟ್ ವೇ ಸಿದ್ದರಾಮಯ್ಯ ವಾಸ್ ಲಕ್ಕಿ. ವೈ ಡಿಡ್ ಹಿ ಬಿಕಮ್ ಲಕ್ಕಿ? ಎ ಅಪೋಸಿಷನ್ ಲೀಡರ್ ಆಗಿದ್ದರು, ಬಿ ಅನುಭವ ಫೈನಾನ್ಸ್ ಮಿನಿಸ್ಟರ್ ಆಗಿ ಅದು ಇದ್ದು ಎಲ್ಲ ಇತ್ತು, ಸಿ ವೆರಿ ಕ್ರಿಟಿಕಲಿ ಮಾಸ್ ಲೀಡರ್ ಆದರು ಅಲಾಂಗ್ ವಿತ್ ಹಿಸ್ ಓನ್ ಕಮ್ಯುನಿಟಿ, ಎ ಬಿಗ್ ಕಮ್ಯುನಿಟಿ ವಿಚ್ ಇಸ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಕುರುಬ. ಆ ಕುರುಬ ಕಮ್ಯುನಿಟಿಯ ಬೆಂಬಲವನ್ನು ಹಿಂದುಳಿದ ವರ್ಗದ ನೇತಾರ ಎಂದು ಬಿಂಬಿಸಿಕೊಂಡರು. ಹಾಗಾಗಿ ಲಕ್ಕಿನ ಜೊತೆಗೆ ಈ ಎಲ್ಲ ಫ್ಯಾಕ್ಟರ್ಗಳು ಸೇರಿಕೊಂಡು ಹಿ ಬಿಕೇಮ್ ಚೀಫ್ ಮಿನಿಸ್ಟರ್. ಭಾಳ ಜನ ಲಕ್ಕಲ್ಲಿ CM ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ, MLA ಆಗ್ತಾರೆ. ಆದರೆ ಅದನ್ನು ಹೇಗೆ ಉಳಿಸ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಭಾಳ ಜನ CM ಆಗ್ಬೋದು ಅಥವಾ ಮಿನಿಸ್ಟರ್ ಆಗ್ಬೋದು ಅಥವಾ MLA ಆಗ್ಬೋದು. ಹೇಗೆ ಉಳಿಸ್ಕೋತಾರೆ ಮತ್ತು ಹೇಗೆ ಬೆಳೆಸ್ಕೋತಾರೆ ಅದನ್ನು ಅನ್ನೋದು ವೆರಿ ಕ್ರಿಟಿಕಲ್. ಸಿದ್ದರಾಮಯ್ಯ ಅದನ್ನು ಬಹಳ ಅದ್ಭುತವಾಗಿ ತನ್ನ ಮೊದಲನೇ ಟರ್ಮಿನಲ್ಲಿ ಅವರು ಅದನ್ನು ಉಳಿಸ್ಕೊಂಡ್ರು. ತನ್ನಗೊಂದು ಇಮೇಜನ್ನು ಕಟ್ಕೊಂಡ್ರು. ತಾನು ಹಿಂದುಳಿದ ವರ್ಗದ ನೇತಾರ ಅಂತಾನೋ, ಅಥವಾ ನಾನೇ ದೇವರಾಜ ಅರಸುಗೆ ರೀಪ್ಲೇಸ್ಮೆಂಟ್ ಫೇಸು ಅನ್ನೋ ಥರನೋ, ಅಥವಾ ನಾನೇ ಮುಸ್ಲಿಮರನ್ನು ನಾನೇ ಅಂತಾನೋ, ಈ ಥರ ಒಂದು ಇಮೇಜನ್ನು ಕಟ್ಕೊಂಡ್ರು. ಪೊಲಿಟಿಕಲಿ ಸ್ಟ್ರಾಂಗ್ ಆದರು. ಹೂ ವುಡ್ ಹ್ಯಾವ್ ಥಾಟ್ ಎ ಪವರ್ಫುಲ್, ನಿಜ ನಾ ಇಲ್ಲ ಅಂತ ಹೇಳಲ್ಲ, ಎಲೆಕ್ಷನ್ಗೆ ಹೋಗದೆ ಎಲೆಕ್ಷನ್ನೇ ನೋಡದ ನರೇಂದ್ರ ಮೋದಿ ಒಂದು ಅವಧಿಯ ಮಧ್ಯಭಾಗಕ್ಕೆ ಹೋಗಿ ಗುಜರಾತಿಗೆ ಮುಖ್ಯಮಂತ್ರಿಯಾಗಿ ದೊಡ್ಡ ಜಾತಿಗಳ ಮಧ್ಯ ಸಮೀಕರಣವನ್ನು ಬದಲಾಯಿಸಿಕೊಂಡು ಮುಂದಕ್ಕೆ ಬಂದು ಈ ರೀತಿ ಅನ್ಡಿಸ್ಪ್ಯೂಟೆಡ್ ಅನ್ಚಾಲೆಂಜ್ ಕಂಟ್ರಿ ಲೀಡರ್ ಆಗ್ತಾರೆ ಅಂತ ಯಾರಪ್ಪ ಲೆಕ್ಕ ಹಾಕಿದ್ರು? ಅಡ್ವಾಣಿಯವರ ವಿರುದ್ಧ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದಾಗಲೂ ಯಾರಪ್ಪ ಅಂದ್ಕೊಂಡಿದ್ರು 3 ಟರ್ಮ್ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಬರ್ತಾರೆ ಇವರು ಅಂತ. ಹಾಗಾಗಿ ಹೇಗೆ ಬೆಳೆಸ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್, ಹೇಗೆ ತಮ್ಮ ರಾಜಕೀಯವನ್ನು ಕಟ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ವಿಚಾರದಲ್ಲಿ ಐ ಥಿಂಕ್ ಸಿದ್ದರಾಮಯ್ಯ ಹ್ಯಾಸ್ ಡನ್ ಎ ಗುಡ್ ಜಾಬ್. ಹಾಗಾಗಿ ಬರೀ ಲಕ್ಕಿ ಅಂದ್ಬಿಟ್ರೆ ಆಗಲ್ಲ. ಭಾಳ ಸರಿ ಲಾಟ್ರಿನಲ್ಲಿ ಲಕ್ಕಿನಲ್ಲಿ ದುಡ್ಡು ಬಂದವರು ಬರ್ಬಾದಾಗಿ ಫುಟ್ಪಾತ್ಗೆ ಹೋಗಿರೋದು ನೋಡಿದ್ದೀವಿ. ಆ ದುಡ್ಡನ್ನು ಭಾಳ ಅದ್ಭುತವಾಗಿ ಬಳಸ್ಕೊಂಡು ಜೀವನ ಕಟ್ಕೊಂಡಿರೋರ್ನೂ ನೋಡಿದ್ದೀವಿ. ಎಸ್. ಇನ್ನು ಕಾಂಗ್ರೆಸ್ ಕೋಟೆಯೊಳಗೆ ಈಗ ಕುರ್ಚಿ ಕದನ ಜೋರಾಗ್ತಾ ಇದೆ. CM ಮತ್ತು DCM ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಎರಡೂ ಬಣಗಳ ಆಪ್ತರು ಮಾತ್ರ ನಾವು ಮಾತನಾಡ್ತೀವಿ, ಏನ್ ಮಾಡ್ತಿರೋ ನೋಡಿ ಅನ್ನೋ ರೀತಿ ಜಿದ್ದಿಗೆ ಬಿದ್ದ ಹಾಗೆ ಹೇಳಿಕೆ ಕೊಡ್ತಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸಿದ್ರು ಕೂಡ ಈ ಹೊತ್ತಲ್ಲೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ DK ಶಿವಕುಮಾರ್ CM ಆಗುವ ಕಾಲ ಹತ್ತಿರ ಬಂದಿದೆ, 100 ಶಾಸಕರ ಸಂಖ್ಯಾಬಲ ಇದೆ ಅಂತ ಹೇಳಿಕೆ ಕೊಟ್ಟರು. ಇತ್ತ CM ಪರ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬ್ಯಾಟ್ ಬೀಸಿದ್ದಾರೆ. DK ಶಿವಕುಮಾರ್ ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ, CM ಸಿದ್ದರಾಮಯ್ಯ ಕೈ ಬಲಪಡಿಸ್ತೀವಿ ಅಂತ ಹೇಳುವ ಮೂಲಕ ಮತ್ತೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ನಾಯಕತ್ವ ಬಗ್ಗೆ ಹೇಳಿಕೆ ನೀಡಿದ್ರೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. DK ವಾರ್ನಿಂಗ್ ಕೊಟ್ಟರು. ಸುಮ್ಮನಾಗದ ಇಕ್ಬಾಲ್ ಹುಸೇನ್ ಎಲ್ಲರ ಬೈಕಿಯೂ ಇದೇ ಆಗಿದೆ, ನನಗೆ ನೋಟಿಸ್ ಕೊಟ್ಟರು ನನ್ನ ಹೇಳಿಕೆ ಬದಲಾವಣೆ ಆಗಲ್ಲ, ಇದೇ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ KPCC ಕಾರಣ ಕೇಳಿ ಇಕ್ಬಾಲ್ಗೆ ನೋಟಿಸ್ ಅನ್ನು ಕೊಟ್ಟಿದೆ. 1 ವಾರದಲ್ಲಿ ಉತ್ತರ ಕೊಡುವಂತೆ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ DKನ ಮಾಡಿ ಅಂತ ಹೇಳಿಲ್ಲ, ಪಕ್ಷಕ್ಕೂ DK ಕೊಡುಗೆ ಇದೆ, ಅದನ್ನು ಗಮನಿಸಬೇಕು ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಯಾವ ರೀತಿ ಇತ್ತು ಪಕ್ಷ, ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅದು ಅವ್ರಿಗೆ ಕೇಳ್ಬೇಕು. ಕ್ರಾಂತಿಗಿಂತ ಮುಂದೆ 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿ ಇರ್ತಾರೆ. ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಪ್ರಸ್ತುತ
ನೋಟಿಸ್ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೇನೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ. ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡಿಕೊಟ್ಬಿಡಿ, ಚೇಂಜ್ ಮಾಡ್ಬಿಡಿ ಸಿದ್ದರಾಮಯ್ಯ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯ ಕೆಳಗಿಳಿಸ್ಬಿಟ್ಟು ಡಿ ಕೆ ಮಾಡಿಬಿಡಿ ನಾನು ಹೇಳಿಲ್ಲ. ಸಿದ್ದರಾಮಯ್ಯ ಇಳಿಸ್ದೆ ಡಿ ಕೆ ಮಾಡೋದು ಹೆಂಗೆ? ಇವತ್ತೋ ನಾಳೆನಾ? ಜೂನ್ ಜುಲೈಯಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲ, ಯಾವಾಗಲೋ ಒಂದು ಇಳಿಸ್ದೆ ಹೆಂಗೆ ಮಾಡ್ತೀರಿ? CM 2 ಅಂತ ಮಾಡೋಕ್ಕಾಗತ್ತಾ? ಸುಮ್ಮನೆ ತೌಡು ಕುಟ್ಟೋದು, ತುಪ್ಪ ಸವರೋದು, ಅಂಗಡೆಗೂ ಇರಲಿ ಕಿಟಕಿ, ಇಂಗಡೆಗೂ ಇರಲಿ ಕಿಟಕಿ, ನೋಡ್ಕೊಳ್ಳೋಣ ಎಮರ್ಜೆನ್ಸಿಗೆ ಅಂತ ಆಡೋದು. ಇನ್ನು ಇಕ್ಬಾಲ್ ಹುಸೇನ್, ವೈ ಈಸ್ ಈ ಟಾಕಿಂಗ್? ಭಾಳ ಸರಳ. ಇದೆಲ್ಲ ನಮ್ಗೆ ಅರ್ಥವಾಗಲ್ಲ ಅಂತ ಅನ್ಕೊಂಬಿಟ್ಟಿದ್ದಾರೆ. ಏನು ನಾವೇನು ಕಣ್ಮುಚ್ಕೊಂಡು ಹಾಲು ಕುಡಿತಿದ್ದೀವಿ ಅಂದ್ಕೊಂಡಿದ್ದೀರಿ? ಏನು ನಿಮ್ಮ ಥರ ಬಕರಾಗಳಲ್ಲ. ರಾಮನಗರದಲ್ಲಿ ಒಕ್ಕಲಿಗರ ಓಟನ್ನು ಇಲ್ಲದೆ ಇಕ್ಬಾಲ್ ಹುಸೇನ್ ಅಲ್ಲ, ಅವ್ರದ್ದು 10 ತಲೆಮಾರಿನ ಹಿಂದ್ಗಡೆ ಅವ್ರು ಬಂದರೂ ಗೆಲ್ಲಕ್ಕಾಗಲ್ಲ. ಟಿಕೆಟನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬರೋಕ್ಕೆ ಕಾರಣ ಡಿ ಕೆ. ಹೂ ಎಲ್ಸ್ ಹಿ ವಿಲ್ ಸಪೋರ್ಟ್? ಇನ್ಯಾರನ್ನು ಸಪೋರ್ಟ್ ಮಾಡಕ್ಕೆ ಬೇಕವರು? ಇಲ್ಲ ಸಿದ್ದರಾಮಯ್ಯ ಟಚ್ ಮಾಡಿ ಕೂಡ್ದು ಅಂತ ಹೇಳೋ ತಾಕತ್ತಿದೆಯಾ ಅವ್ರಿಗೆ? ಹಂಗಾಗಲ್ಲ. ಸೊ ಈಸ್ ಟಾಕಿಂಗ್ ಆನ್ ಎ ಪೊಲಿಟಿಕಲ್ ಕಂಪಲ್ಷನ್, ಬೇರೆ ದಾರಿ ಇಲ್ಲ. ನಂಬರ್ 1. ನಂಬರ್ 2, ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಡಿ ಕೆ ಕೊಟ್ಟೇನು? ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ. ಎಲ್ಲವನಿಗೂ ಗೊತ್ತು ಆ ನೋಟಿಸು ಒರೆಸ್ಬಿಟ್ಟು ಬಿಸಾಕಕ್ಕಿರೋದದು ಅಂತ. ಏನು ಮಾಡ್ತಿರ್ರಿ ನೋಟಿಸ್ ಕೊಟ್ಬಿಟ್ಟು? ನೋಡೋಣ ಡಿ ಕೆ ಹಂಗಾರೆ ಸಸ್ಪೆಂಡ್ ಮಾಡಿರಿ ಆ MLAನ ನೋಡೋಣ. ಎಷ್ಟು ಜನ ಸಸ್ಪೆಂಡ್ ಮಾಡ್ತಿರ್ರಿ ನೀವು? ಸುಮ್ಮನೆ ಬುರುಡ ಬಿಡಬೇಡಿ. ನನಗೆ ನೋಟಿಸ್ ಕೊಟ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಏನೂ ಆಗಲ್ಲ. ನೋಟಿಸ್ ಕೊಡ್ತೀರಿ, 3 ದಿನ ಆದಮೇಲೆ ಅವ್ರು ಏನೋ ಒಂದು ಉತ್ತರ ಕೊಡ್ತಾರೆ. ಅದು ಯಾವುದೊಂದಿನ ಆಯಿತು ಅಲ್ಲಿ ಮಾಡೋಣ. ನೋಡೋಣ ಡಿಸ್ಮಿಸ್ ಮಾಡ್ರಪ್ಪ, ಪಕ್ಷದಿಂದ ಸಸ್ಪೆಂಡ್ ಮಾಡ್ರಪ್ಪ ಆ ಪಾರ್ಟಿನ, ನೋಡೋಣ ಮಾಡ್ರಪ್ಪ. ಸುಮ್ಮನೆ ಬಿಡ್ತೀರಿ ರೈಲನ್ನು ಎಲ್ಲರೂ, ಯಾವುದೂ ಆಗಲ್ಲ. 2 ನಾಯಕರುಗಳಿಗೆ ರಾಘವೇಂದ್ರ ಹಿಟ್ನಾಳು ಅಷ್ಟೇ. ಯಾಕೆ ಸಿದ್ದರಾಮಯ್ಯವ್ರ ಪರ? ಜಾತಿ, ಬ್ಯಾಕ್ವರ್ಡ್ ಕ್ಲಾಸಸ್ ಕೆಲವ್ರಿಗೆ, ದಲಿತ್ ಮೂಮೆಂಟಲ್ಲಿ ಕೆಲವ್ರಿಗೆ, ಐಡಿಯಾಲಜಿಕಲ್ ವಾರ್ಫೇರ್ ಕೆಲವ್ರಿಗೆ ಸಿದ್ದರಾಮಯ್ಯನ ಜೊತೆ ಹೆಜ್ಜೆ ಹಾಕೊಂಬಂದಿರೋರ್ಗೂ, BR ಪಾಟೀಲ್ ಟೈಪ್ನವ್ರಿಗೆ. ಹಾಗಾಗಿ ಅವ್ರವ್ರ ಪೊಸಿಷನ್ ತಗೋತಿದ್ದಾರೆ. ಮತ್ತು ಈ ಯುದ್ಧದಲ್ಲಿ ಟಿ ಕೆಗೂ ಗೊತ್ತು ತನ್ನ ಕಡೆಯವರು ಮಾತಾಡ್ತಿದ್ದಾರೆ ಅಂತ, ಸಿದ್ದರಾಮಯ್ಯಗೂ ಗೊತ್ತು ತನ್ನ ಕಡೆಯವರು ಮಾತಾಡ್ತಿದ್ದಾರೆ ಅಂತ. ಇಬ್ಬರು ಅವ್ರವ್ರು ಮಾತಾಡ್ತಿರೋದ್ರಿಂದ ಅವರವರ ಪೊಸಿಷನನ್ನು ಹೇಳ್ತಿದ್ದಾರೆ ಅಷ್ಟೆ. ಆದರೆ ಇಬ್ಬರೂ ನಾವಿಬ್ಬರೇ ಈ ಆಂತರಿಕ ಕಲಹಕ್ಕೆ, ಯುದ್ಧಕ್ಕೆ ಮುಖಾಮುಖಿ ನಿಂತಂತೆ ಆಗಬಾರದು, ನಾವಿಬ್ಬರೇ ಸೀನಿಯರ್ಗಳು ನಿಂತುಬಿಟ್ರೆ ಕಷ್ಟ ಅಂತ ಇಬ್ಬರು ಅವ್ರವ್ರ ಲೆವೆಲ್ ಕರೆಕ್ಟಾಗಿ ಡ್ರಾ ಮಾಡ್ತಿದ್ದಾರೆ. ಈ ಕಡೆ ಡಿ ಕೆ ಯಾವನ್ರಿ ಅವನು ಮಾತಾಡ್ತಾನು, ನೋಟಿಸ್ ಕೊಟ್ರಿ ಅಂತ ಸಿದ್ದರಾಮಯ್ಯವ್ರ ಕೈ ಎತ್ಬಿಟ್ಟು, ಬಂಡೆ ಸರ್ಕಾರ 5 ವರ್ಷ ನಮ್ಮಿಬ್ಬರ ಮಧ್ಯೆ ತಂದಾಕಕ್ಕಾಗಲ್ಲಪ್ಪ, ಈಗ ಇವರಂತಾರೆ ಕೈ ಬಲಪಡಿಸ್ತೀವಿ. ನಮ್ಗೆ ಅರ್ಥ ಆಗ್ತಿದೆ, ನಾನು ಇದನ್ನು ತುಂಬ ನೋಡಿದ್ದೀನಿ ಇಂಥ ಆಟಗಳನ್ನು. ಇಬ್ಬರು ಯು ಆರ್ ಪ್ಲೇಯಿಂಗ್ ಯುವರ್ ಗೇಮ್. ಅದು ಯಾರಾಗಬೇಕೋ ಬಿಡಬೇಕೋ ನಮಗೇನು ಗೊತ್ತು. ಬಟ್ ಒಂದು ವಾರ್ನಿಂಗ್ ಇದೆ ಫಾರ್ ಮಿಸ್ಟರ್ ಇಕ್ಬಾಲ್ ಹುಸೇನ್. ಆ 100 ಶಾಸಕರ ಸಂಖ್ಯಾಬಲ ಇದೆ ಅನ್ನೋ ಮಾತು ಕ್ಯಾನ್ ಬಿ ವೆರಿ ಡೇಂಜರಸ್. ಅದೇನಾದ್ರು CLP ಕರೆದು ಗೀಟಿಂಗಿಗೆ ಹೋದರೆ ಡೇಂಜರಸ್ ಆಗತ್ತದು. ಹಾಂ, ಅದು ಸಿದ್ದರಾಮಯ್ಯ ಮೊದಲ ಬಾರಿ ಆಯ್ಕೆಯಾದಾಗ ಏನಾಯಿತು ಆಗ ಅನ್ನೋದನ್ನ ಖರ್ಗೆನೋ ಕೇಳ್ಕೊಂಬಂದು ಮಾತಾಡಿ. ಸುಮ್ಮನೆ ಬುರುಡೆ ಬಿಡಬೇಡಿ ರೋಡ್ ಸೈಡಲ್ಲಿ ನಿಂತ್ಕೊಂಡು. 100 ಶಾಸಕರ ಬೆಂಬಲದ್ದು ಕ್ಯಾನ್ ಬಿ ಎ ಡೇಂಜರಸ್ ಗೇಮ್ ಅದು. ಈಗ ನಡೀತಿರೋ ಯುದ್ಧದಲ್ಲಿ ನಾನು ಹೇಳ್ತಿರೋದು ಇಬ್ಬರಿಗೂ ಅರ್ಥ ಆಗತ್ತದು ಏನು ಅಂತ. ಎಸ್, ಕಾಂಗ್ರೆಸ್ ಶಾಸಕರ ಅಸಮಾಧಾನ ತಣಿಸಲು ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಅವರು ಇವತ್ತು ಕೂಡ 1-to-1 ಮೀಟಿಂಗ್ ನಡೆಸಿದ್ದಾರೆ. 2ನೇ ದಿನ ಮೀಟಿಂಗ್ನಲ್ಲಿ ಅನುದಾನದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ ಶಾಸಕ ರಾಜು ಕಾಗೆ, ನಂಜೇಗೌಡ, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ತನ್ವೀರ್ ಸೇಠ್, CPY ಸೇರಿ ಒಟ್ಟು 21 ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಸುರ್ಜೇವಾಲಾ ಬಳಿ ನಂಜೇಗೌಡ KMF ಅಧ್ಯಕ್ಷ ಸ್ಥಾನವನ್ನು ಕೇಳಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಸುರ್ಜೇವಾಲಾರನ್ನ CM DCM ಭೇಟಿಯಾಗಿ ಸಭೆಯನ್ನ ನಡೆಸಿದ್ರು. ಮೈಸೂರು ಏರ್ಪೋರ್ಟ್ನಲ್ಲಿ ಇಬ್ಬರು ಕೈ ಎತ್ತಿದ್ದನ್ನ ಪ್ರಸ್ತಾಪಿಸಿ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ದಾರಂತೆ. ಆದರೆ ಕೆಲ ಮಿನಿಸ್ಟರ್ಸ್ ಶಾಸಕರು ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನು ನಿನ್ನೆ BR ಪಾಟೀಲ್ ಸಚಿವರ ವಿರುದ್ಧ ಆರೋಪ ಮಾಡಿದ ಬೆನ್ನಲ್ಲೇ ಸಚಿವ ಜಮೀರ್ ಕೂಡ ತಡರಾತ್ರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು. Today and tomorrow we would have met all Congress MLAs of both the Mysuru, Bangalore division. Next 3 days starting Monday I am going to meet the remaining MLAs also. We are also meeting our MPs and MP candidates. What work have they done over last 2 years in their 8 ದಿನದಿಂದ ಹಿಂದೆ ಏನು ನಿಮ್ಮ ಮುಂದೆ ನನ್ನ ನೋವುಗಳನ್ನ ಹೇಳ್ಕೊಂಡಿದ್ದೀನಿ, ಸ್ಪಷ್ಟವಾಗಿ ಮಾತಾಡಿದ್ದೀನಿ. ನಿಮ್ಮ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ, ಎಲ್ಲವನ್ನು ಅವ್ರ ಮುಂದೆ ಸವಿಸ್ತರವಾಗಿ
ಡೆವಲಪ್ಮೆಂಟ್ಸ್ ಹೆಂಗಿದೆ, ಮತ್ತೆ ಮುಖ್ಯಮಂತ್ರಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅವ್ರು ಎಲ್ಲರೂ ಸಹಕಾರ ಕೊಡ್ತಾ ಇರೋದ್ರಿಂದ ಖರ್ಗೆ ಬಿ ಆರ್ ಪಾಟೀಲ್ ಕತೆ ಬೇರೆ, ಉಳಿದವರ ಕತೆ ಬೇರೆ. ಇಲ್ಲಿ ಹೋಗಿರೋ MLAಗಳಲ್ಲಿ ದೇರ್ ಆರ್ ಲಾರ್ಜ್ ನಂಬರ್ ಆಫ್ MLAs ಹೂ ಆರ್, ಅವ್ರನ್ನ ನಾನು DK ಸಪೋರ್ಟರ್ಸೇನಾ ಅಂತ ಕೇಳಿದ್ರೆ ಹೇಳೋದು ಕಷ್ಟ ಆಗ್ಬೋದು. ಬಟ್ ಫಾರ್ ದಿ ಸೇಕ್ ಆಫ್ ಕಮ್ಯುನಿಟಿ ಇನ್ ರೀಜನ್ನಲ್ಲಿ ಅವರು DK ಹಿಂದೆ ನಿಲ್ಲಬೇಕಾಗಿ ಬರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ಏನ್ MLA ಫ್ರಮ್ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ, ಲೋಕಲಿ ಸಿದ್ದರಾಮಯ್ಯ ಎದುರು ಹಾಕೊಂಡ್ರೆ ಡಮಾರು ಕತ್ತರ್ಸ್ ಪಿಸಾಕ್ಬಿಡ್ತಾರೆ ಅಲ್ಲಿ. ಬಟ್ ದ ಮೊಮೆಂಟ್ ಈ ಕ್ರಾಸಸ್ ಚಾಮರಾಜ, ಅವ್ರಿಗೆ ಕಾಸ್ಟ್ ಆ್ಯಂಡ್ DK ಕಂಡಕ್ಕೆ ಬರುತ್ತದು. ಓಕೆ, ಈ ಥರದ್ದು ಒಂದಷ್ಟು ಕ್ಯಾರೆಕ್ಟರ್ಗಳು ಇದ್ದಂಗಿವೆ ಇಲ್ಲಿ. ಇಂಥ ಕ್ಯಾರೆಕ್ಟರ್ಗಳು ಗುಂಡೂರಾಯರ ಕಾಲದಲ್ಲೂ ಇದ್ದರು, ಇಲ್ಲ ಅಂತಲ್ಲ. ಹಾಗಾಗಿ ಇವ್ರ ಕಡೆಯವ್ರು ಇವ್ರು ಹೇಳ್ತಿರ್ತಾರೆ, ಅವ್ರ ಕಡೆಯವ್ರು ಅವ್ರು ಹೇಳ್ತಿರ್ತಾರೆ, ಮಾಡ್ಬೋದು. ಇನ್ನು ಸುರ್ಜೇವಾಲಾಗೆ ಇವರೆಲ್ಲ ಹೇಳಿದ ಮೇಲೆ ಗೊತ್ತಾಗಬೇಕು ಅನ್ನೋದು ಆಗಿದ್ದರೆ ಐ ಪಿಟಿ ಹಿಮ್ ಅಷ್ಟೇ. ಮೊದಲೇ ಗೊತ್ತಿರುತ್ತಿದ್ದಾರೆ. ಈ ಶಾಸಕರ ಆಕಾಂಕ್ಷೆಗಳು ಬೇಡಿಕೆಗಳ ಬಗ್ಗೆ ಮಾಹಿತಿ ತಗೋತಾ ಇದ್ದೀನಿ ಅಂತ ಅವ್ರು ಅಂತಾರೆ. ಅದನ್ನು CM DCM ಮಾಡಬೇಕಾಗಿತ್ತು, ಇವರಲ್ಲ. ಬಟ್ ಸ್ಟಿಲ್ ಮಾಡ್ಕೋತಿದ್ದಾರೆ. ಎರಡನೇದು, ಕಾಂಗ್ರೆಸ್ ಹೈಕಮಾಂಡ್ಗೆ ಇವತ್ತು ಚಿಂತೆ ಒಂದಿದೆ. ಹೈಕಮಾಂಡ್ಗೆ ಅದು ಯಾರು ಇರಲಿ, ಅದೇನೆಂದರೆ ಎಟ್ ಎನಿ ಕಾಸ್ಟ್ ಕರ್ನಾಟಕವನ್ನು ಅವರು ಏರ್ಪೇರ್ ಮಾಡ್ಕೊಳ್ಳೋಕ್ಕೆ ತಯಾರಿ ಇಲ್ಲ. ಕಾರಣ ಬಹಳ ಸರಳ, ನಾನು ಹಿಂದೆನೇ ಹೇಳಿದ್ದೀನಿ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಡೆಯಬೇಕು ಅನ್ನೋದೇ ಆದರೆ ಕರ್ನಾಟಕ ಇಲ್ಲದಿದ್ದರೆ ಕಾಂಗ್ರೆಸ್ ಸತ್ತೋಗುತ್ತೆ. ನಾನು ಹೇಳಿದ್ದೀನಿ, ಆರ್ಥಿಕವಾಗಿ ಸತ್ತೋಗುತ್ತೆ. ಬರೆದಿಟ್ಕೊಳ್ಳಿ ಬೇಕಾರೆ. ನಾಳೆ ಕೇರಳದಲ್ಲಿ ಅಧಿಕಾರಕ್ಕೆ ಬಂದ ರೋಲ್ಗೆ ದುಡ್ಡೆತ್ತಕ್ಕಾಗಲ್ಲ ಪಕ್ಷ ನಡೆಸೋಕ್ಕೆ. ತೆಲಂಗಾಣ ಬಗ್ಗೆ ಅಂತ ಒಳ್ಳೆಯ ಅಭಿಪ್ರಾಯ ಇದ್ದಂಗಿಲ್ಲ ಪಕ್ಷಕ್ಕೆ ನೆರವಾಗಿ ನಿಲ್ಲುವ ಶಕ್ತಿಯ ವಿಚಾರದಲ್ಲಿ. ಮಹಾರಾಷ್ಟ್ರದಲ್ಲಿ ಇದ್ದದನ್ನ ಕಳ್ಕೊಂಡು ಆಗೋಗಿದೆ. ಇನ್ನು ಯಾವ ರಾಜ್ಯದಿಂದ ಬರಬೇಕು ಕಾಂಗ್ರೆಸ್ ಪಕ್ಷ ನಡೀಬೇಕು ಅಂದರೆ? ಆದರೆ 35 ಸೀಟೋ 40 ಸೀಟೋ ಬಿಹಾರದಲ್ಲಿ ಫೈಟ್ ಮಾಡಬೇಕು, ಅದಕ್ಕೆ ಖರ್ಚಾಗತ್ತೆ. ಕೇರಳ ನಾಳೆ ಎಲೆಕ್ಷನ್ ಬರುತ್ತೆ, ಲೆಫ್ಟ್ ಪಾರ್ಟೀಸ್ ವಿರುದ್ಧ ಫೈಟ್ ಮಾಡಬೇಕು, ಅದಕ್ಕೆ ಖರ್ಚಿದೆ. ಕೇರಳದಿಂದ ಕಾಸು ಬರಲ್ಲ, ಬರೀ ಅವ್ರು ಬಂದು ಬುರುಡ ಬಿಟ್ಟು ನಿಮ್ಮ ತಲೆ ಸವ್ರು ಹೋಗೋದು ಅಷ್ಟೇ. ಕೇರಳದಿಂದ ಬರಲ್ಲ. ಇನ್ನು ತಮಿಳ್ನಾಡಲ್ಲಿ DMK ಎಷ್ಟೋ ಬಿಟ್ಕೊಡುತ್ತೆ, ಒಂದು 15 ಸೀಟೋ 26 ಸೀಟೋ 24 ಸೀಟೋ ಎಷ್ಟೋ ಬಿಟ್ಕೊಡುತ್ತೆ. ಅದನ್ನು ಫೈಟ್ ಮಾಡೋಕ್ಕೆ ದುಡ್ಡು ಬೇಕು, ಒಂದು ಪಕ್ಷ ನಡೀಬೇಕು ಅಂದರೆ. ಸದ್ಯಕ್ಕೆ ಕಾಂಗ್ರೆಸ್ಗೆ ಆಲ್ ಇಂಡಿಯಾನಲ್ಲಿ ಮೇಜರ್ಲಿ ಕಾಣಿಸ್ತಾ ಇರೋದು ಓನ್ಲಿ ಕರ್ನಾಟಕ, ನಾಟ್ ಹಿಮಾಚಲ್ ಪ್ರದೇಶ್. ವಾಟ್ ಕೆನ್ ಹಿಮಾಚಲ್ ಪ್ರದೇಶ್ ಡೂ? ಏನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಅವ್ರ ಕೈಲಿ ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ನಾನು ಅನ್ಕೋತಿದ್ದೆ ತೆಲಂಗಾಣ ಮಾಡುತ್ತೆ ಅಂತ. ಇತ್ತೀಚಿನ ರಿಪೋರ್ಟ್ಸಲ್ಲಿ ಇವನ್ ತೆಲಂಗಾಣ ಇಸ್ ನಾಟ್ ಇನ್ ಎ ಗುಡ್ ಪೊಸಿಷನ್ ಅಂತಿದ್ದಾರೆ. ಹಾಗಾಗಿ ಕರ್ನಾಟಕ. ಹಾಗಾಗಿ ಸುರ್ಜೇವಾಲಾನು ಆದರೂ ಅಷ್ಟೇ, ಖರ್ಗೆ ಆದರೂ ಅಷ್ಟೇ, ರಾಹುಲ್ ಗಾಂಧಿ ಆದರೂ ಅಷ್ಟೇ, ಸೋನಿಯಾ ಗಾಂಧಿ ಆದರೂ ಅಷ್ಟೇ, ಪ್ರಿಯಾಂಕಾ ಗಾಂಧಿ, ಎಲ್ಲರ ಕನ್ಸರ್ನು ಹೌ ಟು ರನ್ ದ ಪಾರ್ಟಿ. ಸಮಸ್ಯೆ ಇಲ್ಲದೆ ಸ್ಮೂತ್ ಹೋಗಬೇಕು. ಎಸ್. ಕಳೆದ 2 ದಿನಗಳಿಂದ ಶಾಸಕರ ಸಮಸ್ಯೆ, ದೂರು, ಅಭಿಪ್ರಾಯ ಎಲ್ಲವನ್ನೂ ಸಂಗ್ರಹ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಶಾಸಕರ ಬಳಿ ಸಚಿವರ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ. ಪ್ರತಿ ಶಾಸಕರ ಬಳಿ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇವರ ಹೆಸರುಗಳನ್ನ ಹೇಳಿ, 8 ಜನ ಸಚಿವರುಗಳ ಹೆಸರು ಹೇಳಿ ಇವರ ಕಾರ್ಯವೈಖರಿ ಹೇಗಿದೆ ಅಂತ ಪ್ರಶ್ನಿಸಿದ್ದಾರಂತೆ. ಆಯಿತು, ಕಾರ್ಯವೈಖರಿ ಹೇಗೋ ಇದೆ, ಈಗ ಅವ್ರನ್ನ ತೆಗೀತೀರಿ, ಇನ್ಯಾರನ್ನೋ ತರಬೇಕು ಅಂತಿದೆ. ಇಟ್ ಆಲ್ ಡಿಪೆಂಡ್ಸ್. ನೀವು ಯಾರನ್ನು ತೆಗಿಯೋಕ್ಕಾಗತ್ತೆ, ಯಾರನ್ನು ತೆಗಿಯೋಕ್ಕಾಗಲ್ಲ ಹೈಕಮಾಂಡ್ಗೆ ಇವತ್ತಿನ ಸನ್ನಿವೇಶದಲ್ಲಿ. ದೇರ್ ಆರ್ 2-3 ಕ್ಯಾಟಗರಿಗಳು. ಒಂದು, ನೀವೊಬ್ಬರು ಕೆಲವ್ರನ್ನ ತೆಗೆದ್ರೆ ಅದು ಕಳಕ್ಕೆ ಯಾರೂ ಇಲ್ಲ, ಯಾರೂ ಇರಲ್ಲ, ತೆಕ್ಕೋಬೋದು. ಎರಡನೇದು, ತೆಗೆದ್ರೆ ಲಾರ್ಜ್ಲಿ ಪೊಲಿಟಿಕಲ್ ಇಂಪ್ಯಾಕ್ಟ್ ಆಗಲ್ಲ, ಅದರಿಂದ ಕಮ್ಯುನಿಟಿ ವೈಸೋ ಡ್ಯಾಶು ತೆಗಿಬೋದು. ಮೂರನೇದು, ಕೆಲವ್ರನ್ನ ತೆಗಿಯೋಕ್ಕಾಗಲ್ಲ ಅನ್ನೋಕ್ಕೆ ದೇ ಆರ್ ಸೋ ಸ್ಟ್ರಾಂಗ್ ಆ್ಯಂಡ್ ದೇರ್ ಪೋರ್ಟ್ಫೋಲಿಯೋಸಲ್ಲಿ ಈ ಪಕ್ಷವನ್ನು ನಡೆಸುವ ವಿಚಾರದಲ್ಲಿ ಅವ್ರು ಯಾರೋ ಬಾಲಕೃಷ್ಣ ಆಡೋದಲ್ಲ, DK ಶ್ರಮ ಇದೆ ಅಂತ. ಹಾಗೆ ಇವರದ್ದು ಶ್ರಮ ಇರುತ್ತೆ, ಸ್ವಲ್ಪ ಬೇರೆ ಥರ ಶ್ರಮ. ಶ್ರಮಕ್ಕೆ ಅವ್ರನ್ನ ಬಳಸ್ಕೊಂಡು ಮಿನಿಸ್ಟ್ರಿಂದ ಕಿತ್ತಾಕ್ತೀನಿ ಅಂದರೆ ಅವ್ನು ಕೇಳಕ್ಕೆ ಅವನೇನು ಬಕರಾನ? ಬಿಹಾರಲ್ಲಿ ಎಲೆಕ್ಷನ್ ನಡೀತಿದೆಯಪ್ಪ, ಸ್ವಲ್ಪ ನೋಡಪ್ಪ, ಸ್ವಲ್ಪ ಶ್ರಮ ಹಾಕಪ್ಪ, ಕೇರಳಲ್ಲಿ ಬಂತಪ್ಪ, ತಮಿಳ್ನಾಡಲ್ಲಿ ಬಂತಪ್ಪ, ಎಲ್ಲ ಮಾಡಿಬಿಟ್ಟು ಆಮೇಲೆ ಇದು ನಾಳೆ ಹೊಸ ಶಫಲ್ ಆಗ್ತಾಯಿದೆ, ನೀವು ಇರಲ್ಲ ಅಂತ ಅವನೇನು ಬಕ್ರಾ? ಅದು ಕಷ್ಟ ಆಯ್ತು. ಹಾಗಾಗಿ ಈ ಅಡ್ಜಸ್ಟ್ಮೆಂಟ್ಗಳ ಒಳಗಡೆನಲ್ಲಿ ಇವೆಲ್ಲ ನಡೆಯುತ್ತೆ, ನಡೆಯಲ್ಲ ಅಂತ ಅಲ್ಲ, ನೋಡೋಣ.